ಸಕುರ ನೋಡೋಕ್ಕೆ ದುಡ್ಡು ಖರ್ಚು ಮಾಡಿಕೊಂಡು ಯಾವ್ಯಾವ ಕಂಟ್ರಿಯಿಂದ ಬರ್ತಾರೆ. ಇವನ್ಗೆ ನಿಂಗೆ ಇಂಟ್ರೆಸ್ಟ್ ಇಲ್ವ ಜಿತ್ತು ಸಕುರ ಫ್ಲವರ್ ನೋಡೋಕ್ಕೆ? ಯಾಕೆ? ಅದು ಆ ನೇಚರ್ ನೋಡೋಕ್ಕೆ ಜನ ಬರ್ತಾರೆ ಜಿತ್ತು, ಹೂ ನೋಡೋಕ್ಕೆ ಬರೋದು. ನೋಡಿ ಇವನಿಗೆಲ್ಲ ಅಡ್ವೆಂಚರ್ಸ್ ತರ ಇರ್ಬೇಕಾ? ಎಲ್ಲ ಯಾವಾಗ್ಲೂ ನಿನ್ಗೆ ಫೇವ್ರೆಟ್ ಪ್ಲೇಸ್ ಹೋಗಕ್ ಆಗಲ್ಲ ಜಿತ್. ಸಕುರ ಫ್ಲವರ್ ಫ್ರೆಂಡ್ಸ್ ಹಾಗೇನೆ ಇದು ಬಂದು 15 ದಿವಸ ಅಷ್ಟೇ ಅಲ್ವರಿ ಇರೋದು, 15 ಡೇಸ್ ಅಷ್ಟೇ ಫ್ಲವರ್ ಬರೋದು, ವರ್ಷಕ್ಕೊಂದ್ಸರಿ 15 ದಿವಸ ಅಷ್ಟೇ ಇರೋದು ಫ್ಲವರ್, ಆಮೇಲೆ ಉದ್ರೋಗುತ್ತೆ. ವೈಟ್ ಕಲರ್, ಪಿಂಕ್ ಕಲರ್ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಹೋಗಿದ್ದು ಸಕುರ ಫ್ಲವರ್ ನೋಡ್ಕೊಂಬರೋಣ ಅಂತ. ಏನಪ್ಪ ಇದು ಸಕುರ ಫ್ಲವರ್ ಅಂದರೆ, ಜಪಾನ್ ಬಂದು ಎಲ್ಲ ಮಂತಲ್ಲೂ ಅಂದರೆ ಎಲ್ಲ ಸೀಸನಲ್ಲೂ ಸಹ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆದರೆ ಮಾರ್ಚ್ ತಿಂಗಳಲ್ಲಿ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಏನಕ್ಕಂದರೆ ಮಾರ್ಚ್ ತಿಂಗಳಲ್ಲಿ ಸಕುರ ಫ್ಲವರ್ ಅಥವಾ ಚೆರಿ ಬ್ಲಾಸಮ್ ಅಂತ ಕೂಡ ಕರೀತಾರೆ. ಸೊ ಚೆರಿ ಬ್ಲಾಸಮಿಂದ ಜಪಾನ್ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಜಪಾನಲ್ಲಿ ಸಕುರ ಫ್ಲವರ್ಸ್ಗಳು ಬಂದಾಗ ಪಾರ್ಟಿಗಳು ಮಾಡ್ತಾರೆ. ಪಾರ್ಟಿ ಅಂದರೆ ಈ ಮರದ ಕೆಳಗಡೆ ಫುಲ್ ಟೆಂಟ್ ಹಾಕ್ಕೊಂಡು ಫುಡ್ ಎಲ್ಲ ತಿನ್ನೋದು, ಈ ಥರ ಒಂದು ಪಿಕ್ನಿಕ್ ಥರ ಮಾಡ್ತಾರೆ. ಸೊ ಈ ಒಂದು ಎಂಜಾಯ್ ಮಾಡ್ತಾರೆ. ಈ ಸಕುರ ಫ್ಲವರ್ ಬಂದು ಏನಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡ್ಬೋದು, ಎಲೆ ಇವಾಗ ಚಿಗುರುತ್ತಾ ಇದೆ. ಆ್ಯಕ್ಚುಲಿ ಸಕುರ ಫ್ಲವರ್ ಬಂದಾಗ ಒಂದು 7-8 ಡೇಸು ಎಲೆ ಇರೋದಿಲ್ಲ, ಫುಲ್ ಮರ ತುಂಬ ಹೂವೇ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು 8 ಡೇಸ್ 9 ಡೇಸ್ ಆದಮೇಲೆ ಎಲೆ ಚಿಗುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಆಲ್ರೆಡಿ ಚಿಗುರುತ್ತಾ ಇದೆ ಎಲೆ. ಸೊ ಬರೀ ಫ್ಲವರ್ ಇರೋದ್ರಿಂದ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಈ ಒಂದು ಜಾಗ ತುಂಬಾ ಫೇಮಸ್ಸು ಜಪಾನಲ್ಲಿ ಸಕುರ ಫ್ಲವರ್ ನೋಡೋದಕ್ಕೆ. ಹಾಗಾಗಿ ತುಂಬ ಜನ ಇಲ್ಲೇ ಬರ್ತಾರೆ. ಏನಕ್ಕಂದರೆ ಆ ನದಿ ದಂಡೆಯಲ್ಲಿರುವ ಒಂದು ಸಕುರ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಹಾಗಾಗಿ ಬರ್ತಾರೆ. ಹಾಗೆ ನಾವು ಹೋಗಿದ್ದ ಜಾಗದಲ್ಲೇ ನಮ್ಮ ಇಂಡಿಯನ್ ಎಂಬೆಸಿ ಕೂಡ ಇದೆ, ನೋಡ್ತಾ ಇರ್ಬೋದು ನಮ್ಮ ಇಂಡಿಯನ್ ಫ್ಲ್ಯಾಗು. ಹಾಗೆ ನಾವು ಸಕುರ ಫ್ಲವರ್ಸ್ ಎಲ್ಲ ನೋಡಿಕೊಂಡು ಫೋಟೋಸು ಸ್ವಲ್ಪ ವೀಡಿಯೋಸ್ ಎಲ್ಲ ತೆಕ್ಕೊಂಡು 7-11ಗೆ ಬಂದ್ವಿ. ಅಂದರೆ ನಾವು ಸ್ವಲ್ಪ ಬೇರೆ ಕಡೆ ಹೋಗಬೇಕಾಯಿತು, ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು. ಹಾಗಾಗಿ 7-11ಗೆ ಬಂದು ಸ್ವಲ್ಪ ಲಂಚ್ ಮುಗಿಸ್ಕೊಳ್ಳೋಣ ಲೈಟಾಗಿ ಅಂದ್ಬಿಟ್ಟು ಬಂದು 7-11ಅಲ್ಲಿ ಸ್ವಲ್ಪ ಫುಡ್ನ ತೊಗೊತಾ ಇದ್ದೋ. ಹಾಗೆ ನಿಮಗೆಲ್ಲ ಗೊತ್ತಿರುತ್ತೆ, ಜಪಾನ್ಗಳಲ್ಲಿ ನಾಯಿಗಳನ್ನ ತುಂಬ ಮುದ್ದಾಗಿ ಸಾಕ್ತಾರೆ, ತುಂಬ ಟೇಕ್ ಕೇರ್ ಮಾಡ್ತಾರೆ ಅಂತ. ನೋಡಿ ಇಲ್ಲಿ ನಾಯಿಗಳನ್ನ ಹೊರಗಡೆ ಕರ್ಕೊಂಡು ಹೋಗುವಾಗ ಅವಕ್ಕೂ ಕೂಡ ನಡೆದಾಗ ಸುಸ್ತಾಗುತ್ತೆ ಅಂತ ಎತ್ಕೊತಾರೆ. ಕೆಲವೊಂದು ಟೈಮಲ್ಲಿ ಈ ಥರ ಸ್ಟ್ರೋಲರ್ಗಳನ್ನು ಯೂಸ್ ಮಾಡ್ತಾರೆ. ನಾವು ಸಕುರ ನೋಡಿಕೊಂಡು ನೆಕ್ಸ್ಟು ಟೆಂಪಲಿಗೆ ಬಂದ್ವಿ, ಜಾಪನೀಸ್ ಟೆಂಪಲಿಗೆ ಬಂದ್ವಿ. ಅಂದರೆ ತುಂಬ ಜನ ಕೇಳ್ತಾಯಿದ್ರಿ ಜಪಾನ್ ಟೆಂಪಲ್ಗಳನ್ನ ತೋರಿಸಿ ಯಾವ ರೀತಿ ಇರುತ್ತೆ ಅಂತ. ಸೊ ನಾವು ಸಕುರ ಫ್ಲವರ್ಸ್ ನೋಡ್ಕೊಂಡು ನೆಕ್ಸ್ಟು ಟೆಂಪಲಿಗೆ ಬಂದ್ವಿ. ಫ್ರೆಂಡ್ಸ್, ಹಾಗೆ ಜಪಾನ್ ಟೆಂಪಲ್ಗಳಲ್ಲಿ ಹೇಗಿರುತ್ತೆ ಅಂದರೆ ಒಳಗಡೆ ಎಂಟ್ರಿ ಇರೋದಿಲ್ಲ, ಹೊರಗಡೆ ಈ ರೀತಿ ಕೈಯನ್ನು ಮುಗಿತಾರೆ. ಹಾಗೆಯೇ ಇಲ್ಲೂ ಕೂಡ ಈಗ ನಾವೇಗೆ ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಮಂಗಳಾರತಿಗೆ ಕಾಯಿನ್ ಹಾಕ್ತೀವಿ ಅಥವಾ ನೋಟ್ ಕೂಡ ಹಾಕ್ತೀವಿ, ಆದರೆ ಜಪಾನಲ್ಲಿ ಆಗಿರೋದಿಲ್ಲ.
ಇಲ್ಲಿ ಬರೀ ಕೇವಲ ಒಂದು 5 ಎನ್ ಕಾಯಿನ್ ಮಾತ್ರ, ನೀವು ಗಮನಿಸಿದ್ರೆ ಅಲ್ಲಿ ಕಾಣಿಸುತ್ತೆ 5 ಎನ್ ಕಾಯಿನ್ ಅವರು ಹಾಕ್ತಾರೆ, ಅಂದರೆ ನೋಟ್ ಎಲ್ಲ ಹಾಕೋದಿಲ್ಲ, ಬರೀ ಕಾಯಿನ್ ಮಾತ್ರ ಹಾಕಬೇಕು ಫ್ರೆಂಡ್ಸ್. ಹಾಗೆ ಜಪಾನ್ ಟೆಂಪಲ್ಗಳಲ್ಲಿ ಇನ್ನೊಂದು ಹೇಳಬೇಕಂದ್ರೆ ಇಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ಅನ್ನೋದನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಫಾರ್ಚೂನ್ ಪೇಪರ್ ಅಂತ ಸಿಗುತ್ತೆ, ಅದರಲ್ಲಿ ಲಕ್ ಅಂತ ಬರೆದಿದ್ರೆ ಅದನ್ನು ಕ್ಯಾರಿ ಮಾಡ್ತಾರೆ ಅವರೇನೆ. ಅದರಲ್ಲಿ ಏನಾದರೂ ಬ್ಯಾಡ್ ಲಕ್ ಅಂತ ಇದ್ದರೆ ಅದನ್ನು ಅಲ್ಲೇ ದೇವಸ್ಥಾನದಲ್ಲಿ ಕಟ್ಬಿಟ್ಟು ಹೋಗ್ತಾರೆ. ಈ ರೀತಿ ಕಟ್ಟೋದ್ರಿಂದ ಆ ಬ್ಯಾಡ್ ಲಕ್ ಅಲ್ಲೇ ಹೋಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಇದೆ. ನನಗೂ ಕೂಡ ಇಲ್ಲಿ ಎಷ್ಟೇ ಟೆಕ್ನಾಲಜಿಯಿಂದ ಮುಂದುವರೆದ್ರೂ ದೇಶ ಕೂಡ ಈ ರೀತಿ ಇದೆಲ್ಲ ಇಲ್ಲೂ ಕೂಡ ನಂಬ್ತಾರೆ ಅಂತ ಕೇಳಿದಾಗ ನನಗೂ ಕೂಡ ಶಾಕ್ ಆಯಿತು. ಬಟ್ ಇಲ್ಲೂ ಕೂಡ ಅದನ್ನೆಲ್ಲ ನಂಬ್ತಾರೆ. ಸೊ ನಾವು ಟೆಂಪಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿ ಸ್ಟ್ರೀಟ್ ಫುಡ್ನ ಟ್ರೈ ಮಾಡೋಣ ಅಂತ ಹೊರಟ್ವಿ ಫ್ರೆಂಡ್ಸ್. ಹಾಗೆ ಮಾರ್ಚ್ ತಿಂಗಳಲ್ಲೇ ಏನಕ್ಕೆ ಜನ ಬರ್ತಾರೆ ಅಂದರೆ ಇದು ಸಕುರಾ ಫ್ಲವರ್ ಇರೋದ್ರಿಂದ ಮಾರ್ಚ್ ತಿಂಗಳಲ್ಲಿ ನೀವು ಟೆಂಪಲ್ಗೆ ಹೋಗಿ ಯಾವುದೇ ಪ್ಲೇಸ್ ವಿಸಿಟ್ ಮಾಡಿ ಜಪಾನಲ್ಲಿ ಎಲ್ಲ ಕಡೆನೂ ಕೂಡ ಸಕುರಾ ಫ್ಲವರ್ಸ್ ಇರುತ್ತೆ. ಸೊ ಆಗ ಹೆಂಗೆ ಕಾಣಿಸುತ್ತೆ ಸಿಟಿ ಅಂದರೆ ಫುಲ್ಲು ತುಂಬ ಏನಂತಾರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಒಂಥರ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕಂತೂ ಮಸ್ತಾಗಿರುತ್ತೆ. ಸೊ ಹಾಗಾಗಿ ಮಾರ್ಚ್ ತಿಂಗಳಲ್ಲೇ ತುಂಬ ಜನ ಬರ್ತಾರೆ. ಗೈಸ್ ಹಾಗೆ ನಾವು ಟೆಂಪಲ್ ನೋಡಿಕೊಂಡು ಹಾಗೆ ಅಲ್ಲಿ ಜಪಾನ್ ಸ್ಟ್ರೀಟ್ ಫುಡ್ನ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ನೆಕ್ಸ್ಟು ನಾವು ಜಪಾನ್ ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲೇನು ಮಾಡ್ತಾರೆ, ಮಕ್ಳುಗಳೇನಾದರೂ ಬಂದರೆ ಚಿಕ್ಕ ಮಕ್ಕಳು ಈ ರೀತಿ ಮಕ್ಕಳಿಗೆ ಬೇಬಿ ಚೇರ್ನ ಹಾಕ್ಕೊಡ್ತಾರೆ, ಅವ್ರಿಗೆ ಟೇಬಲ್ಗೆ ಕರೆಕ್ಟಾಗಿ ಹೈಟಿಗೆ ಮ್ಯಾಚ್ ಆಗಲಿ ಕಂಫರ್ಟಬಲ್ ಆಗಿ ಊಟ ಮಾಡಲಿ ಅಂತ. ಫ್ರೆಂಡ್ಸ್ ನಾವು ಸಕುರಾ ನೋಡಿಕೊಂಡು ಮತ್ತು ಟೆಂಪಲ್ಗೆ ಹೋಗಿ ಅಲ್ಲಿಂದ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಮತ್ತೆ ಇನ್ನೊಂದು ಕಡೆ ಸಕುರಾ ಚೆನ್ನಾಗಿರುತ್ತೆ ಅಂತ ನಾವು ಇನ್ನೊಂದು ಪ್ಲೇಸಿಗೆ ಬಂದ್ವಿ. ಅಂದರೆ ನೈಟ್ ವ್ಯೂ ಚೆನ್ನಾಗಿರುತ್ತೆ ಇಲ್ಲಿ ಅಂತ. ಈ ಪ್ಲೇಸ್ ಬಂದು ನಕಾಮೆಗುರು ಅಂತ ಹೇಳ್ತಾರೆ, ಅಂದರೆ ನದಿ ಹೆಸರು ಬಂದು ಮೆಗುರು ರಿವರ್ ಅಂತ. ಫ್ರೆಂಡ್ಸ್ ನಾವು ನೋಡಿದ್ದು ಅಂದರೆ ನಾವು ಕೂಡ ಒಂದು ಗೂಗಲ್ ನೋಡ್ಕೊಂಡು ಬಂದ್ವಿ. ಅಂದರೆ ಇಲ್ಲಿ ಏನು ಲ್ಯಾಂಪ್ ಕಾಣಿಸ್ತಾ ಇದೆಯಲ್ಲ, ಪಿಂಕ್ ಕಲರ್ ಲ್ಯಾಂಪು, ಅದು ಒಂದು 7 ಗಂಟೆ 8 ಗಂಟೆ ಆದಮೇಲೆ ಆನ್ ಮಾಡ್ತಾರೆ. ಸೊ ಆವಾಗ ಮರಗಳೆಲ್ಲ ಫುಲ್ ಪಿಂಕಾಗಿ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂದ್ಕೊಂಡು ನಾವು ಈ ಪ್ಲೇಸಿಗೆ ಬಂದ್ವಿ. ಆದರೆ ನಾವು 8 ಗಂಟೆವರೆಗೂ ಆ ಲ್ಯಾಂಪ್ ಆನ್ ಮಾಡೋವರೆಗೂ ಇರಲಿಲ್ಲ. 1 ಅವರ್ ಅಲ್ಲೇ ನಾವು ಸ್ವಲ್ಪ ವಾಕ್ ಮಾಡಿದ್ವಿ. ಆಮೇಲೆ ಮಕ್ಕಳಿಗೆಲ್ಲ ತುಂಬ ಸುಸ್ತಾಗಿತ್ತು, ಬೆಳಗಿಂದ ಓಡಾಡಿ ಸಕುರಾ ಫ್ಲವರ್ಸ್ನೇ ನೋಡಿ ಅವ್ರಿಗೂ ಒಂಥರ ತುಂಬ ಟಯರ್ಡ್ ಆಗಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡೋದು ಬೇಡ ಆತಾಗೆ ಅಂತ ನಾವು ಜಾಸ್ತಿ ಹೊತ್ತಿರಲಿಲ್ಲ, ಬೇಗ ಹೊರಟ್ಬಿಟ್ವಿ. ಫ್ರೆಂಡ್ಸ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.